ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ಹಾಲ್ಕೋವನ್ನು ಮಾಡ್ತಾಯಿದ್ದೀನಿ. ಈ ಹಾಲ್ಕೋವ ರೆಸಿಪಿ ಏನಿದೆ ತುಂಬ ರುಚಿಯಾಗಿ ಬರುವಂಥದ್ದು. ಇದರೆಲ್ಲ ಬಿಳಿ ಸ್ವೀಟ್ ಅಂತ ನಾವೇನು ಕರಿತೀವಿ, ಅಂಗಡಿಗಳಲ್ಲಿ ಸಿಗ್ತದೆ. 1 ರೂಪಾಯಿಗೆ 1 ಸ್ವೀಟ್ ಸಿಗ್ತದೆ, ತುಂಬ ಚೆನ್ನಾಗಿರ್ತದೆ. ಆವಾಗೆಲ್ಲ ಇದು 1 ರೂಪಾಯಿಗೆ 4 ಸ್ವೀಟ್ ಬರ್ತಿತ್ತು. ಇದನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಕಪ್ಪು ಮೈದಾವನ್ನು ತಗೊಂಡಿದ್ದೀನಿ, 1 ಕಪ್ಪು ಸಕ್ಕರೆ ಹಾಗೂ 1 ಕಪ್ಪು ತುಪ್ಪವನ್ನು ಇಟ್ಕೊಂಡಿದ್ದೀನಿ. ಇಷ್ಟೇ ಬೇಕಾಗೋದು, ಏನು ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ. ಇಲ್ಲಿ ನಾನು ಈ ಕಪ್ಪಿನ ಅಳತೆಯಲ್ಲಿ 2 ಕಪ್ಪು ಮೈದಾ, 1 ಕಪ್ಪು ಸಕ್ಕರೆ ಪುಡಿ ಹಾಗೆ 1 ಕಪ್ಪು ತುಪ್ಪವನ್ನು ತಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 3/4 ಅಂಶ ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ನಾನು. ಹಾಗೆ 2 ಕಪ್ಪು ಏನು ತಗೊಂಡಿದ್ದೀವಿ ಮೈದಾ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 20ರಿಂದ 25 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು, ಅಂದರೆ ಹುರ್ಕೋಬೇಕು. ಸಣ್ಣ ಉರಿಯಲ್ಲೇ, ಅಂದರೆ ಮೀಡಿಯಮ್ ಅಥವಾ ಹೈ ಫ್ಲೇಮ್ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ, ಆದರೆ ಸರಿಯಾಗಿ ಬೆಂದಿರಲ್ಲ. ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ನಿಮ್ಗೆ ಗೊತ್ತಾಗತ್ತೆ ಯಾವಾಗ ಅಂದರೆ ಆ ತುಪ್ಪ ಏನಿದೆ ಬಿಟ್ಕೋತಾ ಬರುತ್ತೆ, ಶುರುವಾಗುತ್ತೆ. ಆವಾಗ ಅದೇನಿದೆ ಆಗಿದೆ ಅಂತ ಅರ್ಥ. ಕಮ್ಮಿ ಅಂದರೆ 20ರಿಂದ 25 ನಿಮಿಷಗಳ ಕಾಲ ಹುರ್ಕೊಳ್ಳೇಬೇಕು, ಆಗ ಮಾತ್ರ ಈ ಸ್ವೀಟ್ ಚೆನ್ನಾಗಿ ಬರ್ತದೆ. ನೋಡಿ, ನಾನು ಒಂದು 20 ನಿಮಿಷಗಳ, ಒಂದು 15ರಿಂದ 20 ನಿಮಿಷ ಆದಮೇಲೆ ಈ ರೀತಿಯಾಗಿ ಅದು ಕಾಣಿಸ್ತಿದೆ. ಇನ್ನೂ ಕೂಡ ಒಂದು 5 ನಿಮಿಷ ಆದರೂ ಮಿನಿಮಮ್ ನಾನು ಅದನ್ನು ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಈ ಕನ್ಸಿಸ್ಟೆನ್ಸಿ ಏನಿದೆ ಇದು ಆಲ್ಮೋಸ್ಟ್ ಮುಗಿತಾ ಬಂದಿರುವಂಥದ್ದು. ಇದು ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಪ್ಪ ಎಲ್ಲ ಮೇಲ್ಗಡೆ ಬಂದು ಆ ಶೈನ್ ಎಷ್ಟು ಚೆನ್ನಾಗಿ ಹೊಳಿತಿದೆ ಅಂತ ಇವಾಗ ಆಗಿದೆ ಅದು. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳುವಂಥದ್ದು. ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು, ಅಂದರೆ ಅದು ಆರಬೇಕು ಕಂಪ್ಲೀಟಾಗಿ ಅಂತಲ್ಲ, ಸ್ವಲ್ಪ ಬಿಸಿ ಬಿಸಿ ಇದ್ದರೂ ಸಾಕು, ಜಾಸ್ತಿ ಬಿಸಿ ಇರಲಿಕ್ಕಿಲ್ಲ. ನಾನು ತಣಿದ ಮೇಲೆ ಈ 1 ಕಪ್ಪು ಸಕ್ಕರೆ ಪುಡಿ ಏನಿದೆ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಸ್ವೀಟ್ ಏನಿದೆ ನಮಗೆ 90s ಕಿಡ್ಸ್ಗಂತೂ ತುಂಬಾ ಫೇವ್ರೇಟ್. ಆ್ಯಂಡ್ ಆವಾಗೆಲ್ಲ ತುಂಬ ಚೆನ್ನಾಗಿ ಸಿಗ್ತಿತ್ತು. 1 ರೂಪಾಯಿಗೆ 4 ಅಂದರೆ 4 ಆಣೆಗೆ 1 ಆ ರೀತಿ ಸಿಗ್ತಿತ್ತು. ಅದಾದಮೇಲೆ 50 ಪೈಸೆಗೆ ಒಂದಾಯಿತು. ಈಗಂತೂ 1 ರೂಪಾಯಿಗೆ 1 ಸ್ವೀಟ್ ಸಿಗ್ತದೆ, ಅದು ಇಷ್ಟು ಸಣ್ಣದಿರ್ತದೆ. ಅದೇ ಸ್ವೀಟನ್ನು ನಾವು ಮನೆಯಲ್ಲಿ ಇಷ್ಟು ಸುಲಭವಾಗಿ ಮಾಡ್ಕೊಳ್ಬೋದಾದರೆ ಯಾಕೆ ಮಾಡ್ಕೋಬಾರ್ದು ಅಲ್ವಾ? ಅಷ್ಟು ಚೆನ್ನಾಗಿ ಬರ್ತದೆ. ಇದನ್ನು ಎಷ್ಟು ಚೆನ್ನಾಗಿ ನಾದಬೇಕು, ಈಗ ಎಲ್ಲ ಸಕ್ಕರೆ ಪುಡಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಚೆನ್ನಾಗಿ ನಾದಬೇಕು. ನಾದ್ಕೊತ ಅದು ಒಂದು ಹದಕ್ಕೆ ಬರುತ್ತೆ, ಒಂದು ಸೈಡ್ ಆಗುತ್ತೆ. ಆವಾಗ ಅಂದರೆ ನಮಗೆ ಆಲ್ಮೋಸ್ಟ್ ಅದು ರೆಡಿಯಾಗಿದೆ. ನಾನಿಲ್ಲಿ ಒಂದು ಸ್ವೀಟ್ನ ಬಾಕ್ಸ್ ಇತ್ತು, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದೇ ರೀತಿಯ ಪಾತ್ರೆಗಳಿಗೆ ಹಾಕಿ ನೀವು ಸೆಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನು ಸ್ವೀಟ್ ಅಚ್ಚು ಬರಲಿ ಅನ್ನೋ ಕಾರಣಕ್ಕೆ ಈ ಸ್ವೀಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಈ ರೀತಿ ಸ್ವೀಟ್ ಬಾಕ್ಸ್ಗೆ ಹಾಕಿ ನಾನು ರೆಫ್ರಿಜರೇಟರಲ್ಲಿ ಇಡ್ತಾಯಿದ್ದೀನಿ. ಅಂದರೆ ಇದು ಒಂದು ಮಿನಿಮಮ್ ಒಂದು 3 ಗಂಟೆ ಹೊತ್ತಾದರೂ ಬೇಕಾಗುತ್ತೆ ಸೆಟ್ ಆಗಲಿಕ್ಕೆ. ಬಟ್ ನಾನು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಬೇಗ ಆಗಲಿ ಅಂತ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಫ್ರಿಜ್ಜಲ್ಲಿ ನಾನು 1.5 ತಾಸು ಇಟ್ಟಿದ್ದೀನಿ ಅಷ್ಟೇ. 1.5 ಗಂಟೆ ಹೊತ್ತು ಇಟ್ಟು ತೆಗಿತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಗಟ್ಟಿಯಾಗಿದೆ, ಅದು ತುಂಬ ಚೆನ್ನಾಗಾಗಿದೆ. ನೀವು ನೋಡ್ತಿರ್ಬೋದು, ಆ ಮೋಲ್ಗೇನು ಹಾಕಿದ್ದೀನಿ ಅದು ಎಷ್ಟು ಈಸಿಯಾಗಿ ತೆಗಿಲಿಕ್ಕೆ ಬರ್ತಿದೆ ಅಂತ. ಒಂದು ಸ್ವಲ್ಪನೂ ಅಂಟ್ಕೊಳ್ಳದೆ ಏನೂ ಇಲ್ಲದೆ ತುಂಬ ಈಸಿಯಾಗಿ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದೇ ರೀತಿ ಬರ್ತದೆ ಸ್ವೀಟು, ತುಂಬ ರುಚಿಯಾಗಿರ್ತದೆ. ಇದನ್ನು ತುಂಬ ಈಸಿ ಹೊರಗಡೆ ಕೂಡ ಇಟ್ಕೋಬೋದು. ಹೊರಗಡೆ ಇಟ್ಟರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಸೆಟ್ ಆಗಲಿಕ್ಕೆ, 2ರಿಂದ 3 ತಾಸಾದರೂ ಬೇಕಾಗ್ತದೆ. ನಾನಿಲ್ಲಿ ಜಸ್ಟ್ 1.5 ತಾಸು ಅಷ್ಟೇ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮಾಡಿರುವಂತಹ ಈ ರೀತಿಯ ಹೆಚ್ಚಿನ ರೆಸಿಪಿಗಳು ನನ್ನ ಚಾನಲ್ನಲ್ಲಿದೆ, ಅಲ್ಲಿ ಹೋಗಿ ನೋಡ್ಬೋದು. ನಾನು ಮಾಡಿರುವಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ. ಹಾಗೆ ಇನ್ಸ್ಟಾದಲ್ಲಿ ಕೂಡ ಸುನೀತಾ ಮಿಲಿ ಕಿಚನ್ಸ್ ಆ್ಯಂಡ್ ಬ್ಲಾಗ್ಸನ್ನು ನೀವು ಫಾಲೋ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗ್ತಿದೆ ಸ್ವೀಟು, ಬಾಯಲ್ಲಿಟ್ಟರೆ ಕರಗತ್ತೆ ಅಂತಾರಲ್ಲ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು, ನಾನು ಮಾಡಿರೋದು ಒಂದು ಅರ್ಧ ಗಂಟೆಲೆಲ್ಲ ಫುಲ್ ಎಲ್ಲ ತಿಂದು ಖಾಲಿ ಆಗೋಗಿತ್ತು. ಬರೀ 2-3 ಜನ ಮಕ್ಕಳು ತಿಂದಿರೋದಷ್ಟೇ, ಅಷ್ಟು ಚೆನ್ನಾಗಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಕಟ್ಟಾಗ್ತಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.